ಅಂಬುರುಹ ಮಾಲೆಮಾರ್ ಸಾದರಪಡಿಸುವಂತಹ ಅಂಬುರುಹ ಯಕ್ಷಕಲಾ ಕೇಂದ್ರ ರಿಜಿಸ್ಟರ್ಡ್ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜುಲೈ 19ರಂದು ಭಾನುವಾರ 8ನೇ ವರ್ಷದ ಅಷ್ಟ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಂಡದ ಪ್ರಮುಖ ಕುಮಾರ್ ಮಾಲೆಮಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೆಳಿಗ್ಗೆ 8:30 ಗಂಟೆಗೆ ಕುಣಿತ ಭಜನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಬೆಳಿಗ್ಗೆ 9 ಗಂಟೆಯಿಂದ ಜನಸೇವಾ ಕೇಂದ್ರ ಕಾವೂರು ಸಹಯೋಗದಲ್ಲಿ ಉಚಿತ ಸೇವಾ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಹೊಸ ಆಧಾರ್ ಕಾರ್ಡ್ ನೋಂದಣಿ, ವಿಳಾಸ, ಹೆಸರು ಹಾಗೂ ಜನ್ಮ ದಿನಾಂಕ ತಿದ್ದುಪಡಿ, ಬಯೋಮೆಟ್ರಿಕ್ ನವೀಕರಣ, ಆಯುಷ್ಮಾನ್ ಕಾರ್ಡ್ ಹಾಗೂ ಮತದಾರರ ಗುರುತಿನ ಚೀಟಿ ಸಂಬಂಧಿತ ಸೇವೆಗಳನ್ನು ಒದಗಿಸಲಾಗುತ್ತದೆ ಎಂದು ತಿಳಿಸಿದರು. ಮಧ್ಯಾಹ್ನ 3 ಗಂಟೆಗೆ ಸಂಜೀವ ಕಜೇಪದವು ನಿರ್ದೇಶನದಲ್ಲಿ ಮಕ್ಕಳಿಂದ ಶ್ರೀಕೃಷ್ಣ ಲೀಲೆಯ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಉರ್ವ ಅಂಬಿ ಪ್ರಶಸ್ತಿ ಹಾಗೂ ಅಂಬುರುಹ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗುತ್ತೆ. ಬಳಿಕ ಸಂಜೆ 4 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. 8 ಬಡ ಕುಟುಂಬಗಳಿಗೆ 1 ತಿಂಗಳ ದಿನಸಿ ಸಾಮಗ್ರಿಗಳು ವಿತರಿಸಲಾಗುತ್ತೆ. ನಂತರ ತಂಡದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಎಂದು ಕುಮಾರ್ ಮಾಲೆಮಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಯಶೋಧ, ಭಾರತಿ, ಹರಿಣಾಕ್ಷಿ, ರಕ್ಷಣ್ ಕುಮಾರ್ ಮಂಚಿ, ಮೋಕ್ಷಿತ್ ಪೂಜಾರಿ ಹಾಗೂ ಜಾನ್ವಿ ಮಾಲೆಮಾರ್ ಉಪಸ್ಥಿತರಿದ್ದರು. ಪರಂಪರೆ ನಮ್ಮ ತುಳುನಾಡಿನ ಗಂಡುಗಲಿ ಇವತ್ತು ಮಕ್ಕಳು ಪ್ರತಿಯೊಂದು ವೇದಿಕೆಯಲ್ಲಿ ಬರಬೇಕು ಅಂತ ನಾವೊಂದು ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಿ ಪ್ರತಿ ವರ್ಷವೂ ನಾವೊಂದು 10 ಕಡೆಗಳಲ್ಲಿ ಯಕ್ಷಗಾನ ಮಾಡಿಕೊಂಡು ಇವತ್ತು ನಮ್ಮ ಒಂದು ಕಾರ್ಯಕ್ರಮದ ಸಂಭ್ರಮಾಚರಣೆ ಮುಲ್ಲಕಾಡ್ನಲ್ಲಿ ಮಾಡ್ತೀವಿ. ಆದರೆ ನಮ್ಮದ್ರಲ್ಲಿ ಏನಂದ್ರೆ ಯಕ್ಷಗಾನದ ರಂಗಸ್ಥಳದಲ್ಲಿ ಪ್ರತಿ ಮೇಳದಲ್ಲಿರುವ ಯಕ್ಷಗಾನದ ಕಲಾವಿದರನ್ನು ಹೊರತುಪಡಿಸಿ, ಯಾಕೆಂದ್ರೆ ಎಲ್ಲ ಕಡೆ ಅವರಿಗೆ ಸಿಗುತ್ತೆ, ಅವಕಾಶ ಸಿಗುತ್ತೆ, ಆದ್ರೆ ಮಕ್ಕಳಿಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೊಂದು ತಂಡ ರಚನೆ ಮಾಡಿ ಕಾರ್ಯಕ್ರಮ ಮಾಡ್ತಿದ್ದೇವೆ. ಇದರಲ್ಲಿ ನಮ್ಮ ಕಲಿಕೆಯ ಮಕ್ಕಳು ಮಾತ್ರ ನಾವು ಅಲ್ಲಿ ಪಾಲ್ಗೊಂಡು ನಾಟ್ಯವನ್ನು ಮಾಡ್ತೀವಿ. ಅದೇ ರೀತಿ ಒಂದು ಕಾರ್ಯಕ್ರಮದ ನಿಯತವಾಗಿ ನಾವು ನಮ್ಮ ತಂಡದಲ್ಲಿ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಅದೇ ರೀತಿ ದಿವಂಗತ ವೇಷಧಾರಿ ಉರ್ವ ಅಂಬು ಇವರ ಒಂದು ಪ್ರಶಸ್ತಿಯನ್ನು ಕೂಡ ಪ್ರತಿ ವರ್ಷವೂ ಒಬ್ಬೊಬ್ಬರಿಗೆ ಕೊಡ್ತಿದ್ದೆವು. ಅದೇ ರೀತಿ ಈ ಸಲ ಬೋಳಾರ ಸುಬ್ಬಯ್ಯ ಅವರಿಗೆ ನಾವು ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಹಾಗೂ ಪ್ರತಿ ವರ್ಷವೂ ನಾವು ನಮ್ಮ ಮೊದಲಿಂದ ಪ್ರಾರಂಭಗೊಂಡದ್ರಿಂದ ಈಗಿನವರೆಗೆ ತನಕ 7ನೇ ವರ್ಷದ ತನಕ ನಾವು ಪ್ರತಿ ಮನೆಗೆ ಒಂದೊಂದು ತಿಂಗಳ ಅಂದ್ರೆ 1 ವರ್ಷ 1 ಮನೆಗೆ, ಅದೇ ರೀತಿ 2 ವರ್ಷ 2 ಮನೆಗೆ, ಅದೇ ರೀತಿ ಕಳೆದ ವರ್ಷ 7 ಮನೆಗೆ 1 ತಿಂಗಳ ದಿನಸಿ ಸಾಮಗ್ರಿಯನ್ನು ನಾವು ಕೊಟ್ಟಿದ್ದೇವೆ. ಈ ಸಲ ಕೂಡ 8 ಮನೆಗೆ ದಿನಸಿ ಸಾಮಗ್ರಿಯನ್ನು ನಾವು 8 ಮನೆಗೆ ನಾವು ನೀಡ್ತಿದ್ದೇವೆ. ಅದೇ ರೀತಿ ಬೆಳಿಗ್ಗೆ ಕಾರ್ಯಕ್ರಮ 8:30ಕ್ಕೆ ನಮ್ಮ ತಂಡ ಅಂಬುರುವ ತಂಡ ಇದರಿಂದ ಕುಣಿತ ಭಜನೆ ಆ ಒಂದು ಮುಲ್ಲಕಾಡು ದೇವಸ್ಥಾನದಲ್ಲಿ ಜರುಗಿ, ಅದೇ ರೀತಿ 9 ಗಂಟೆಯ ನಂತರ ಉಚಿತ ಸೇವಾ ಸೌಲಭ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜನಸೇವಾ ಕೇಂದ್ರ ಇವರ ಸಹಯೋಗದೊಂದಿಗೆ ನಾವು ಆಧಾರ್ ಕಾರ್ಡ್, ಅದೇ ರೀತಿ ಆಯುಷ್ಮಾನ್ ಕಾರ್ಡ್, ಅದೇ ರೀತಿ ಆಧಾರ್ನ ವಿಳಾಸ, ಆಧಾರ್ನ ಹೆಸರು ಬದಲಾವಣೆ, ಅದೇ ರೀತಿ ವೋಟರ್ ID ಹಾಗೂ ಬಯೋಮೆಟ್ರಿಕ್ ಅದನ್ನು ಅಪ್ಡೇಟ್ ಮಾಡಿ ನಾವು ಆ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಅದೇ ರೀತಿ 3 ಗಂಟೆಯಿಂದ ಸಣ್ಣ ಮಕ್ಕಳು, ಯಾಕೆಂದ್ರೆ ಇವತ್ತು ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಎಲ್ಲ ಕಡೆಗಳಲ್ಲಿ ಒಂದು ದೇವೇಂದ್ರ ಬಲ ಅಥವಾ ರಾಕ್ಷಸ ಬಲ ಹಾಕಿಕೊಂಡು ಆ ಮಕ್ಕಳನ್ನು ನಾವು ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಆದ್ರೆ ನಾವು ಒಂದೇನೆಂದ್ರೆ ಅಂಬುರುವ ತಂಡದಿಂದ ಇವತ್ತು ಮಕ್ಕಳು ಕೂಡ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ವೇಷದಲ್ಲಿ ಕಾಣಬೇಕು. ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಅಲ್ಲಿ ಒಂದು ಬೇರೆ ಬೇರೆ ವೇಷಗಳನ್ನು ನಾವು ಅವರಿಗೆ ಯೋಜನೆ ಮಾಡಿ 1.5 ಗಂಟೆಯ ಚಿಕ್ಕ ಮಕ್ಕಳ ಪ್ರಸಂಗ ಕೂಡ, ಕೃಷ್ಣ ಲೀಲೆ ಅನ್ನುವಂತ ಪ್ರಸಂಗ ಕೂಡ ಅಲ್ಲಿ ಆಯೋಜನೆ ಮಾಡಿದೆ. ಅದೇ ರೀತಿ ಅದರ ನಂತರ ಸಭಾ ಕಾರ್ಯಕ್ರಮದ ನಂತರ ಅಲ್ಲಿ 9 ಗಂಟೆ 6ರಿಂದ 9:30 10 ಗಂಟೆ ತನಕ ಶಾಂಭವಿ ವಿಜಯ ಅಂದ್ರೆ ಶ್ರೀ ದೇವಿ ಮಹಾತ್ಮೆಯ ಒಂದು ಪಾತ್ರ, 3ನೇ ಪಾತ್ರ ಶಾಂಭವಿ ವಿಜಯ, ಅದನ್ನು ಕೂಡ ಆ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನಮಗೂ ಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಟೀಮ್ ಅಂಬುರುವ ಇವತ್ತು ಎಲ್ಲ ರೀತಿಯಲ್ಲಿ ಯಕ್ಷಗಾನ ಅಲ್ಲದೆ ಸಮಾಜ ಸೇವೆಯ ರೀತಿಯಲ್ಲಿ, ಯಾಕೆಂದ್ರೆ ಇವತ್ತು ತಂಡ ಕಟ್ಕೊಂಡು ಯಕ್ಷಗಾನ ಮಾತ್ರ ಮಾಡುದಲ್ಲ, ನಾವು ಕುಣಿತ ಭಜನೆ ಅಥವಾ ಬೇರೆ ಬೇರೆ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ, ಇವತ್ತು ಒಂದು ರಸ್ತೆ ಬದಿಯಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಈ ಒಂದು ಅಂಬುರುವ ತಂಡ ಅದಕ್ಕೂ ಸಿದ್ಧ ಆಗಿದ್ದೇವೆ, ಮಾಡ್ತಾ ಇದ್ದೇವೆ ಕೆಲಸ. ಹಲವು ಕಡೆ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇದಕ್ಕೆ ತಮ್ಮ ಸಹಕಾರ